ಹೋಗಿ ತುಂಗ ಇವತ್ತಾದ್ರೂ ಬಂದೇವಳ ಅಂತ ನೋಡಬೇಕು. ನಾನು ನೋಡ್ತಲೇ ಇದ್ದೀನಿ. ಅವಳು ತವ್ರ ಮನೆಗೆ ಹೋಗಿ 3ನೇ ದಿವಸ ಇವತ್ತಿಗೆ. ನಾನು ಇವತ್ತು ಹೋಗಿ ನಾಳೆಗೆ ಬಂದುಬಿಡ್ತಾಳೆ ಅಂತನ ನಿನ್ನೆ ಮೊನ್ನೆನೂ ಹೋಗಿದ್ದೆ ಸಾಯಂಕಾಲ. ನಿನ್ನೆ ಬೆಳಗ್ಗೆ ಹೋಗಿದ್ದೆ, ಇನ್ನೂ ಬಂದಿಲ್ಲ. ಇವತ್ತಾದ್ರೂ ಬರ್ತಾಳೋ ಇಲ್ವೋ, ಬಂದಿರ್ತಾಳೋ ಇಲ್ವೋ. ಅಯ್ಯೋ ಏನು ಹೇಳಿದ್ಲೋ ಏನೋ ರಂಗಮ್ಮಗೆ. ನನಗಂತೂ ಭಯವಾದಂಗೆ ಆಗ್ತೈತಿ. ನಮ್ಮ ಅಮ್ಮ ನೋಡಿದ್ರೆ ಫೋನೇನೇ ಹೋಗ್ತಾ ಇಲ್ಲ. ಕರೆನ್ಸಿ ಹಾಕ್ಸೇವ್ರೋ ಇಲ್ವೋ, ಫೋನ್ ಯಾಕನ ನಾಟ್ ರೀಚಾಬಲ್ ಬರ್ತೈತೆ, ಕರೆಂಟ್ ಇಲ್ವೋ ಅವ್ರ ಊರಾಗೆ, ಅಥವಾ ರೀಚಾರ್ಜ್ ಮಾಡಿಸಿಲ್ವೋ, ಏನಪ್ಪ ಏನಾಯ್ತು ಅಂತ ಒಂದು ಗೊತ್ತಿಲ್ಲ. ನನಗಂತೂ ಭಯವಾದಂಗೆ ಆಗ್ತೈತಿ. ರಂಗಮ್ಮಂತ ಏನು ಹೇಳಿದ್ಲೋ ಏನು ಸುಡುಗಾಡ ಈ ತುಂಗ ಅಂಬಾಳು. ಹೋಗವ್ರ ಮನೆ ಹತ್ರ ಹೋಗಿ ನೋಡ್ಕೊಂಬರ್ತೀನಿ. ಅಯ್ಯೋ ನಮ್ಮ ಅತ್ತೆ ಬೇರೆ ಬಂದಲ್ಲಪ್ಪ. ಏನೇ ರಮ್ಯಾ, ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಲ್ಲತ್ತೆ, ಇಲ್ಲೇ ಹೋಗಿ ಬರ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕೆ ಏನೇ? ನೆನ್ನೆನೂ ಹೋಗಿದ್ದೆ, ಇವತ್ತು ದೇವಸ್ಥಾನಕ್ಕೆ ಅಂತಿದ್ಯಾ? ಎಂದು ಹೋಗದೆ ಇರೋಳು ದೇವಸ್ಥಾನಕ್ಕೆ? ಏನು 2 ದಿವಸದಿಂದ ಹೋಗ್ತಾ ಇದೆಯಲ್ಲ, ಏನು ಸಮಾಚಾರ? ಏನೂ ಇಲ್ಲತ್ತೆ, ನಾವು ಮನೆ ಕಟ್ಟಬೇಕಲ್ವಾ, ಅದಕ್ಕೆ ದಿನಾನ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಬರೋಣ ಅಂತ. ಆದಷ್ಟು ಬೇಗ ನಾವು ಒಂದು ಮನೆ ಕಟ್ಟಂಗಾಗ್ಲಪ್ಪ ದೇವ್ರೆ. ಏನಾದರೂ ಮನೆ ಕಟ್ಟಿದ್ರೆ ಎಲ್ಲನ ಪೂಜೆ ಮಾಡಿಸ್ತೀವಿ ಅಂತ ನಾ ಆರೈಕೆ ಮಾಡ್ಕೊಂಡ್ ಬಂದಿದ್ದೆ. ದಿನಾನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತನ, ಹಂಗಾಗಿ ಹೋಗಿ ಬರ್ತಿದ್ದೀನಿ ಅಷ್ಟೇ ಅತ್ತೆ, ಇನ್ನೇನಿಲ್ಲ. ಬೇಗ ಬರ್ತೀನಿ ಅತ್ತೆ, ಒಂದು ಅರ್ಧ ಗಂಟೆ. ಸರಿ ಅಮ್ಮ, ಆಯ್ತು, ಹೋಗ್ ಬಾ, ಬೇಗ ಬಾ. ಎಲ್ಲಿ ನಿನ್ ಗಂಡ ಮತ್ತೆ ಆಶಾನು ಕೆಲ್ಸಕ್ಕೆ ಹೋದ್ರಾ? ಹೌದತ್ತೆ, ಅವರು ಅವಾಗಲೇ ಹೋದ್ರು. ಸರಿ ಸರಿ ಆಯ್ತು. ನೀನು ತಿಂಡಿ ತಿಂದ? ಇಲ್ಲ ಅತ್ತೆ, ನಾನು ಆಮೇಲೆ ತಿಂತೀನಿ. ನನಗೆ ಯಾಕೋ ಹೊಟ್ಟೆ ಹಸ್ತಿಲ್ಲ ಇವತ್ತು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ತಿಂತೀನಿ. ನೀವು ತಿನ್ನೋಗ್ರಿ ಬೇಗ, ಟೈಮ್ ಆಯ್ತು, 10 ಗಂಟೆ ಆಯ್ತು. ನೀವೆಲ್ಲೋಗಿದ್ರಿ? ನಾನೆಲ್ಲೋಗೋಣ, ಇಲ್ಲೇ ಕೂಲಿಕೆ ಕೆಲಸ ಯಾವ್ದಾದ್ರು ಐತಾ ಅಂತನ ಕೇಳೋಣ ಅಂತನ ಇವಳು ಗಂಗಮ್ಮಂತಕ್ಕೆ ಹೋಗಿದ್ದೆ. ಹೋಗು ಹೋಗು, ಬೇಗ ಬಾ. ಮತ್ತಿಗಂತೂ ನಾನು ಎಲ್ಲದಾನ ಹೊರಟು ಸಾಕು ಅನುಮಾನ. ಇವಳು ಏನು ಇವಳು ವಿಚಿತ್ರವಾಗಿ ಆಡ್ತಾ ಇದ್ದಾಳಲ್ಲ. ಎಂದು ಇಲ್ಲದೆ ಇರೋದು ದೇವ್ರ ಮೇಲೆ ಪ್ರೀತಿ ಕರಿತೈತೆ ಭಕ್ತಿ. ಏನೋ ಅದು ಯಾವಾಗ ಏನು ಯೋಚನೆ ಮಾಡ್ತಾಳೋ, ಅದು ಯಾವಾಗ ಎಲ್ಲಿಗೆ ಹೋಗ್ತಾಳೋ ಅಂತನ ಒಂದು ಗೊತ್ತಿಲ್ಲ. ನಮ್ಗೆ ಆಗದೆ ಇರೋನೆಲ್ಲ ಮಾತಾಡ್ಸಕ್ ಹೋಗ್ತಾಳೆ. ಎಲ್ಗಾನ ಹೋಗ್ಲಿ, ಏನಂತೆ, ನಾನು ಹೋಗಿ ಹೊಟ್ಟಸ್ತೈತೆ ತಿನ್ಬೇಕು ಮೊದ್ಲು. ಏನು ಮಾಡ್ಯವಳ ಏನು? ಇವತ್ತಾದ್ರೂ ತುಂಗ ಬಂದೇವಳು ಇಲ್ವೋ? ತುಂಗ ತುಂಗ, ಏ ತುಂಗ, ಏನು ರಮ್ಯಾ, ಏನ್ ಸಮಾಚಾರ? ಯಾವಾಗ ಬಂದೆ ತುಂಗ ಊರಿಂದನ? ಇವಾಗ ಒಂದು 10 ನಿಮಿಷ ಆಯ್ತು ನೋಡು. ಏನ್ ಸಮಾಚಾರ? ಏನು ಇಲ್ಲ, ನಾನು ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಹಂಗೇನೆ ನೀನು ಊರಿಗೆ ಹೋಗಿದ್ದಲ್ಲ, ಬಂದ್ಯೋ ಇಲ್ವೋ ಅಂತ ಕೇಳೋಣ ಅಂತ ಬಂದೆ. ನೆನ್ನೇನು ಬಂದಿದ್ದೆ, ನಿಮ್ಮ ಅತ್ತೆ ಇತ್ತು, ಇನ್ನೂ ಬಂದಿಲ್ಲಮ್ಮ ಅಂತ ಅಂತು. ಅದಕ್ಕೆ ಇವತ್ತೇ ನಾನು ಬಂದಿದ್ದೇನೋ ಅಂತ ನೋಡಕ್ ಬಂದೆ. ಹೋಗಿ ಬಂದೆ. ಎಲ್ಲರೂ ಚೆನ್ನಾಗಿದ್ರಾ? ಎಲ್ಲರೂ ಚೆನ್ನಾಗಿದ್ರು. ಆದ್ರೆ ನಿಮ್ಮನೇಲಿ ಮಾತ್ರ ಚೆನ್ನಾಗಿಲ್ಲ ಯಾರು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಹೋಗ್ಲಿ ಬಿಡು, ನೀನ್ ಹೋಗಿ ಆ ರಂಗಮ್ಮನ ಮಂತಕ್ಕೆ ನಾನು ಹೋಗಿದ್ದ, ಏನನ ಹೇಳ್ದ ನಮ್ಮ ಆಶನ್ ಬಗ್ಗೆ ಆಗ್ಲಿ ನಮ್ಮ ಅತ್ತೆ ಬಗ್ಗೆ ಏನಾದ್ರು ಆ ರಂಗಮ್ಮ ಏನನ ಹೇಳ್ತಾ? ಅಯ್ಯೋ ಅಲ್ಲ, ನಿಮ್ ಮನೆ ವಿಷಯ ಹೇಳ್ತಾ ಇದ್ದೆ, ನೀನ್ ನೋಡಿದ್ರೆ ರಂಗಮ್ಮನ ಮನೆ ವಿಷಯ ಕೇಳ್ತಾ ಇದೆಯಲ್ಲ. ನಿಮ್ ಮನೆಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಿನ್ಗೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಂಗಿಲ್ಲ. ರಂಗಮ್ಮನ ವಿಷಯ ಕೇಳ್ತಿದ್ಯಲ್ಲ, ನಿಮ್ ಮನೆ ವಿಷಯ ಕೇಳು ಮೊದ್ಲು, ಏನಾಯ್ತು ಅಂತನ. ವಿಷಯ ಕೇಳಿದ್ರೆ ನೀನೇ ಶಾಕ್ ಆಗುತ್ತೆ ನಿನಗೇನೆ. ನಮ್ಮನೆ ವಿಷಯ ಕೇಳಿದ್ರೆ ನನಗೆ ಶಾಕ್ ಆಗುತ್ತಾ? ಏನೇ ಅದು, ಏನಾಯ್ತು ನಮ್ಮನೆಗೆ? ಏನು ಯಾರಾದ್ರೂ ಏನಾದ್ರು ಹೋಗ್ಬಿಟ್ರ ಹೆಂಗೆ? ಹೋದ್ರಲ್ಲ ನಿಮ್ಮ ಮನೆಗೆ ಒಬ್ರು. ಹೋಗ್ಬಿಟ್ರ? ಯಾರೇ ಸತ್ತೋದ್ರ? ಯಾರು ನಮ್ಮ ಅಜ್ಜಿನ? ಹೇಳಿ, ನಮ್ಮ ಅಜ್ಜಿ ಸತ್ತೋದ್ರ? ನಿಮ್ಮ ಅಜ್ಜಿ ಅಲ್ಲ, ನಿಮ್ಮಮ್ಮ. ಏನು ನಮ್ಮಮ್ಮ ಹೋಗ್ಬಿಟ್ರ? ಅಯ್ಯೋ, ನಮ್ಮಮ್ಮಗೆ ಏನಾಯ್ತು? ಚೆನ್ನಾಗಿದ್ರಲ್ಲ ಹೋದ್ವಾರ, ಇನ್ನು ಆಚೆ ಹೋದ್ವಾರನು ಆಚೆ ವರನು ನಾನು ಊರಿಗೆ ಹೋಗಿ ಬಂದಾಗ ಚೆನ್ನಾಗೇ ಇತ್ತು. ಇದಕ್ಕಿದಂಗೆ ಏನಾಯ್ತು ನಮ್ಮಮ್ಮನಿಗೆ? ಅಯ್ಯೋ, ಯಾರು ಒಂದು ಫೋನ್ ಮಾಡಿಲ್ಲ. ಅಯ್ಯೋ ದೇವ್ರಿ, ಇದೇನಿದು? ಅದಕ್ಕೆ ಅನ್ಸುತ್ತೆ ಫೋನ್ ಹೋಗ್ತಾ ಇಲ್ಲ. ಅಯ್ಯೋ ದೇವ್ರಿ, ನನಗೆ ಗೊತ್ತಿಲ್ವಲ್ಲ ನಮ್ಮಮ್ಮಗೆ ಏನಾಯ್ತಪ್ಪ ದೇವ್ರಿ. ಲೇ ತುಂಗ, ಏನೇ ಹೇಳ್ತಾ ಇದೆಯಾ? ನಿಜ ನೀನೆ? ನಮ್ಮಮ್ಮ ಹೋಗ್ಬಿಟ್ರ? ಏನಾಗಿತ್ತೆ? ಏನಾಗಿತ್ತೆ ಹೇಳಿ, ಏನು ಆಕ್ಸಿಡೆಂಟಾ? ಅಯ್ಯೋ ನೇತ್ರ, ಅಷ್ಟೊಂದು ಗಾಬರಿ ಆಗ್ಬೇಡ. ಹೋಗ್ಬಿಟ್ರು ಅಂದ್ರೆ ಮ್ಯಾಕ್ ಹೋಗ್ಲಿಲ್ಲ. ನಿಮ್ಮಮ್ಮ ಜೈಲಿಗೆ ಹೋದ್ರು ಅಂತ ಹೇಳ್ದೆ. ಏನು ನಮ್ಮಮ್ಮ ಜೈಲಿಗೆ ಹೋದ್ರ? ಏನ್ ಹೇಳ್ತಾ ಇದ್ಯಾ ತುಂಗ? ಯಾವಾಗ ನೋಡಿ ಹೋದ್ರು ಅಂತಿದ್ಯಾ, ಈಗ ನೋಡಿದ್ರೆ ಜೈಲಿಗೆ ಹೋದ್ರು ಅಂತಿದ್ಯಾ. ಏನ್ ಹೇಳಿ ಸರಿಯಾಗಿ ತುಂಗ? ನಮ್ಮಮ್ಮಗೆ ಯಾಕೆ ಜೈಲಿಗೆ ಹಾಕ್ತಾರೆ? ಏನ್ ಮಾಡ್ತೇನೆ ನಮ್ಮಮ್ಮಯ್ಯ? ಹೇಳಿ, ನನಗೆ ಭಯವಾಗ್ತೈತೆ. ಏನಾಯ್ತು ಅಂತನ? ಯಾಕೆ ಗೊತ್ತಿಲ್ವೇ ನಿನ್ಗೆ? ಫೋನ್ ಗೀನ್ ಮಾಡಿದ್ದೋ ಇಲ್ವೋ? ನಿಮ್ಮ ಅಣ್ಣಗಾಗ್ಲಿ ಅಥವಾ ನಿಮ್ಮ ಅತ್ತಿಗೆಗಾಗ್ಲಿ ನಿಮ್ಮ ಅಮ್ಮಗಾದ್ರೂ ಯಾರಿಗೂ ಮಾಡಿಲ್ವಾ ನೀನ್ ಫೋನ್? ಅಯ್ಯೋ, ಫೋನ್ ಯಾಕೋ ಹೋಗ್ತಿಲ್ಲ ಕಣೆ. ಬಿಸಿ ಬತ್ತೈತೆ ಅಲ್ಲ, ನಾಟ್ ರೀಚಾರ್ಜ್ ಬತ್ತೈತೆ. ಒಂದ್ಸರಿ ಇನ್ನೊಂದು ಫೋನು ಏನೋ ರೀಚಾರ್ಜ್ ಮಾಡಿಸಿಲ್ಲ ಅಂತ ಬತ್ತೈತೆ. ನಮ್ಮ ಅಣ್ಣ ಏನೋ ಕೆಲ್ಸಕ್ಕೆ ಹೋಗ್ತಾನೆ, ಒಂದು ಫೋನ್ ತಗೊಂಡೋಗಂಗಿಲ್ವೇನೋ ಅಂತ ನಾನು ಸುಮ್ಮನಾದೆ. ನಮ್ಮ ಅಮ್ಮ ಇನ್ ಫೋನು ಅದ್ರಾಗೆ ರೀಚಾರ್ಜ್ ಮಾಡಿಸಿಲ್ವಂತೆ, ಅದಕ್ಕೆ ಫೋನ್ ಮಾಡಿದ್ರೆ ಹೋಗ್ತಿರ್ಲಿಲ್ಲ. ಈಗ ಏನಾಯ್ತು? ನಿಜಾನ ನೀನು ಹೇಳ್ತಾ ಇರೋದು? ಪೊಲೀಸ್ನವ್ರು ಹೇಳ್ಕೊಂಡು ಹೋಗಿದ್ದಾರೆ ನಮ್ಮ ಅಮ್ಮ ಇನ್ನ?
ಏನಾಯ್ತೆ ರಮ್ಯಾ? ಯಾಕ್ರೆ ಹಂಗ್ ಮಾತಾಡ್ತಾ ಇದ್ದೀರಾ? ಸುಂದ್ರತೆ, ಅದು ನಮ್ಮ ಅತ್ತೆನೇನೋ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದಾರಂತೆ. ಈ ತುಂಗ ಹೇಳ್ತಿದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ. ಈ ತುಂಗ ಯಾಕೆ ಅಂತ ಹೇಳಿ ನನಗೆ ಬೈವದಂಗ ಆಗ್ತೈತೆ. ತಮಾಷೆ ಮಾಡ್ಬೇಡ ನೀನು. ಏನು ಅಂತ ಸರಿಯಾಗಿ ಹೇಳು. ಹೌದೇ ತುಂಗ? ಅವರಮ್ಮನ್ನ ಪೊಲೀಸ್ ಅರೆಸ್ಟ್ ಮಾಡಿದಾರ? ಏನಕ್ಕಂತೆ? ಯಾಕೆಂದ್ರೆ ಇವ್ರ ಅಮ್ಮನು ಮತ್ತೆ ಇನ್ನೊಬ್ಬ ನಮ್ಮ ದೊಡ್ಡಮ್ಮ ಜಯಮ್ಮ ಇದಾರಲ್ಲ, ಅವರು ಸೇರ್ಕೊಂಡು ಆ ನಂದಿನಿ ಮತ್ತೆ ಚಂದ್ರಣ್ಣ ಇದಾರಲ್ಲ ಅವ್ರ ಮೇಲೆ ದಿವ್ಯಾಕ ಸ್ಕೂಟ್ರು ಓಡಿಸೋಳೆ ಅಂತ ಯಾರಿಗ ಬುಕ್ ದುಡ್ಡು ಕೊಟ್ಟು ಸುಳ್ಳು ಹೇಳು ಅಂತ ಹೇಳ್ಕೊಟ್ಟು ಸಿಗಾಕೊಂಡಿದ್ದಾರೆ. ಲಕ್ಷ್ಮಿ ಆಂಟಿ ಇದಾರಲ್ಲ ಅವರು ಮತ್ತೆ ನಂದಿನಿ ಅವ್ರ ಪ್ಲಾನ್ ಎಲ್ಲ ತಿಳ್ಕೊಂಡು ಆ ಹುಡುಗನ್ಗೆ ಸುಪಾರಿ ಕೊಡೋದು ಎಲ್ಲ ಮಾತಾಡೋದು ಎಲ್ಲ ನಾ ವಿಡಿಯೋ ಮಾಡ್ಕೊಂಡು ಪೊಲೀಸ್ನವ್ರಿಗೆ ತೋರ್ಸವ್ರೆ. ಪೊಲೀಸ್ನವರು ಅವ್ರಿಬ್ರು ಹೇಳ್ಕೊಂಡು ಹೋದ್ರು, ಇವ್ರ ಅಮ್ಮನು ಮತ್ತೆ ನಮ್ ದೊಡ್ಡಮ್ಮನು. ಹೌದಾ? ಅಂದ್ರೆ ನಿಮ್ ದೊಡ್ಡಮ್ಮ ಜಯಕ್ಕಯ್ಯ ಜಯಂತಿನೂ ಹೇಳ್ಕೊಂಡೋದ್ರ? ನಮ್ಮಮ್ಮ ಏನೋ ನಿಮ್ ದೊಡ್ಡಮ್ಮ ಇಬ್ರು ಸೇರ್ಕೊಂಡು ನಂದಿನಿನೂ ಚಂದ್ರನು ಸಿಗಾಕ್ಸಕ್ ಪ್ಲಾನ್ ಮಾಡಿದ್ರ? ಅಯ್ಯೋ, ಏನಿತ್ತುಂಗ? ನಿಜನೇನೆ ನೀನ್ ಹೇಳ್ತಾ ಇರೋದು ಅಥವಾ ಏನೋ ಸುಮ್ಮನೆ ಏನೋ ಸ್ಟೋರಿಗಿರಿ ಹೇಳ್ತಾ ಇದೆಯೋ? ನನಗೆ ಎದುರಿಸಕ್ಕೆ ಏಪ್ರಿಲ್ ಫೂಲ್ ಮಾಡ್ತಿದ್ಯೇನೆ? ನಾನು ಯಾಕೆ ರಮ್ಯ ಏಪ್ರಿಲ್ ಫೂಲ್ ಮಾಡ್ಲಿ ನಿನ್ಗೆ? ಇದೇನು ಏಪ್ರಿಲ್ ತಿಂಗಳ? ಹೇಳು. ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಬೇಕು ಅಂದ್ರೆ ಯಾರಾದ್ರೂ ಅಕ್ಕಪಕ್ಕಗಳವ್ರಿಗೆ ಇಲ್ಲ ಆ ನಂದಿನಿಗೆ ಫೋನ್ ಮಾಡು. ನಂದಿನಿದು ಫೋನ್ ಐತಲ್ವಾ, ಫೋನ್ ಮಾಡಿ ವಿಚಾರಿಸು ಏನಾಯ್ತು ಅಂತನ. ಬೇಡ ಕಣೆ ರಮ್ಯಾ, ನೀನೇ ಹೋಗು. ಅದೇನಾಯ್ತು ಅಂತನ ನಿಮ್ಮ ಮನೆಗೆ ಹೋಗಿ ತಿಳ್ಕೊಂಡು ಪಾಪ ನಿಮ್ಮ ಅಮ್ಮನ ಜೈಲಿಗೆ ಹಾಕವ್ರಂತೆ. ಹೋಗಿ ಈ ಸಮಾಧಾನ ಮಾಡಿ ಅದೇನ್ ನೋಡಕ್ ಹೋಗಿ ಒಂದ್ ಸ್ವಲ್ಪ. ನಿಮ್ಮ ಅತ್ತೆ ಮಾತು ಕೇಳಬೇಡ. ನಿಮ್ಮ ಅತ್ತೆ ನೀನು ಏನಾರ ಊರಿಗೆ ಹೋಗೋದ್ ಬೇಡ ಅಂತಂದ್ರೆ ಸುಮ್ಮನ ಬೈದು ಹೋಗೋದ್ ಕಲ್ತ್ಕ. ಹೋಗು ಮೊದ್ಲು ನಿಮ್ಮ ಅಮ್ಮನ ನೋಡೋಗು ಏನಾಯ್ತು ಅಂತಾನ. ಫೋನ್ ಗೀನ್ ಏನು ಮಾಡಕ್ ಹೋಗ್ಬೇಡ. ಸುಮ್ಮನೆ ಬ್ಯಾಗ್ ತಗೊಂಡು ಬಸ್ ಹತ್ಕೊಂಡು ಊರಿಗೆ ಹೋಗಿ ಅದೇನು ಅಂತ ವಿಚಾರಿಸು. ಫೋನ್ನ ವಿಚಾರಿಸಿದ್ರೆ ಏನು ಅಂತ ನಿನ್ಗೆ ಸರಿಯಾಗಿ ಅರ್ಥನೂ ಆಗಲ್ಲ. ಹೋಗು ಹೋಗು. ಅಯ್ಯೋ ದೇವ್ರಿ, ನನ್ಗೆ ಇವಾಗ ಯಾಕೋ ಕೈ ಕಾಲೇ ಆಡ್ತಾ ಇಲ್ಲ ಸುಂದ್ರತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮಮ್ಮ ಏನಕ್ಕೆ ಏನ್ ಮಾಡಕ್ ಹೋದ್ರು ಏನು ಒಂದು ಅರ್ಥನೇ ಆಗ್ತಾ ಇಲ್ವಲ್ಲಪ್ಪ ದೇವ್ರಿ. ಏನ್ ಮಾಡ್ಲಿ ನಾನೀಗ? ಅಯ್ಯೋ, ಏನ್ ಮಾಡ್ಲಿ ಅಂತಂದ್ರೆ ನಿಮ್ಮ ಅಮ್ಮನಿಗೆ ಏನಕ್ಕೆ ಬೇಕಾಗಿತ್ತು? ಆ ಜಯ ದೊಡ್ಡಮ್ಮನ ಮಾತು ಕೇಳ್ಕೊಂಡು ನಂದಿನಿ ಮತ್ತೆ ಚಂದ್ರನ್ ಸಿಗಾಕ್ಸಕ್ ಹೋಗಿದ್ದಾರೆ. ಸಿಗಾಕ್ಸಕ್ ಹೋಗಿ ಅವರೇ ಸಿಗಾಕೊಂಡಿದ್ದಾರೆ. ನೋಡು, ಆ ದಿವ್ಯನ್ಗೆ ಅದು ಯಾರು ಕಾಲ್ ಮುರಿದ್ರೋ ಏನೋ ಗೊತ್ತಿಲ್ಲ ಗಾಡಿ ಗುದ್ಕೊಂಡೋಗಿ. ಆದ್ರೆ ಇವರು ದಿವ್ಯನ್ಗೆ ಹೋಗಿ ಇವರೇ ಕಾಲ್ ಮುರಿಯಕ್ಕೆ ದುಡ್ಡು ಕೊಟ್ಟು ಮುರ್ಸವ್ರೆ ಅಂತಾನ ಇಲ್ಲದ್ದೆಲ್ಲ ಹೇಳಿ ಕಂಪ್ಲೇಂಟ್ ಕೊಡ್ಸಿ ಏನೇನೋ ಮಾಡಿದ್ರು ನಂದಿನಿ ಮತ್ತೆ ಚಂದ್ರನ ಸಿಗಾಕ್ಸಕ್ಕೆ. ಆದ್ರೆ ಕೊನೆಗೆ ನಿಮ್ಮ ಅಮ್ಮನು ಮತ್ತೆ ಆ ಜಯ ದೊಡ್ಡಮ್ಮನೇ ಸಿಗಾಕೊಂಡ್ರು. ನೋಡು. ಅಯ್ಯೋ, ನಮ್ಮಮ್ಮ ಯಾಕೆ ಬೇಕಾಗಿತ್ತು ಕಂಡರ್ ಸುದ್ದಿ ಇದೆಲ್ಲನ? ಆ ನಂದಿನಿ ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗೋಳು. ಆ ನಂದಿನಿ ಬಂದಾಗಿಂದ ನಮ್ಮ ಅಮ್ಮಗೆ ನೆಮ್ಮದಿನೇ ಇರ್ಲಿಲ್ಲ ಮನೆಗೆ. ಅದಕ್ಕೆ ಅದು ಏನೇನೋ ಮಾಡಕ್ ಹೋಗಿ ಇನ್ನೇನೋ ಆಗಿ ಈಗ ಸರಿಯಾಗಿ ತಗ್ಲಾಕೊಂಡು ಜೈಲಿಗೆ ಹೋಗೈತಲ್ಲಪ್ಪ ನಮ್ಮಮ್ಮಯ್ಯ. ಅಯ್ಯೋ, ನಮ್ಮ ಅಣ್ಣ ಇರ್ಲಿಲ್ವೇನೆ ತುಂಗ? ನಮ್ಮ ಅಮ್ಮನ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಣ್ಣ ಇದ್ರೆ ಖಂಡಿತ ಬಿಡ್ತಿರ್ಲಿಲ್ಲ. ಪೊಲೀಸ್ನವ್ರ ಹತ್ರ ಸರಿಯಾಗಿ ಪ್ರಶ್ನೆ ಮಾಡ್ತಿದ್ದ, ಯಾಕೆ ಹೇಳ್ಕೊಂಡು ಹೋಗ್ತಿದ್ರ ಏನು ಅಂತಾನ. ನಮ್ಮ ಅಣ್ಣ ಇದ್ನೋ ಇಲ್ವೋ? ನಿಮ್ಮ ಅಣ್ಣ ಎಲ್ಲ ಕೆಲ್ಸಕ್ಕೆ ಹೋಗಿದ್ದ ಅನ್ಸುತ್ತೆ. ಮತ್ತೆ ಸಾಯಂಕಾಲ ಬಂದ್ರೇನೋ ಗೊತ್ತಿಲ್ಲ ನನಗೆ. ನಾನು ಅಷ್ಟರೊಳಗೆ ನಾನೇನು ಹೋಗ್ಲಿಲ್ಲ. ನನಗೂ ಅದು ಯಾರೋ ಹೇಳಿದ್ದು ಅಷ್ಟೇನೆ. ನಾನೇನು ಅಲ್ಲೇನು ನಿಮ್ಮ ಅಂತಕ್ಕೇನು ಹೋಗಿ ನೋಡ್ಲಿಲ್ಲ. ಯಾರೋ ಹೇಳಿದ್ರು, ಯಾರೋ ಲಕ್ಷ್ಮಿ ಆಂಟಿ ಏನೋ ಹೇಳಿದ್ರು, ನಮ್ಮ ಮನೆ ಹತ್ರ ಬಂದಿದ್ರು. ಹಿಂಗಾಯ್ತು ಅಂತನ ಎಲ್ಲ ಅವರೇ ಹೇಳಿದ್ರು. ವಿಡಿಯೋನು ತೋರಿಸಿದ್ರು. ನಿಮ್ಮ ಅಮ್ಮ ಮತ್ತೆ ಆ ಜಯ ದೊಡ್ಡಮ್ಮನೂ ಪ್ಲಾನ್ ಮಾಡಿರೋ ವಿಡಿಯೋನೆಲ್ಲನ ಆ ಲಕ್ಷ್ಮಿ ಆಂಟಿ ವಿಡಿಯೋ ಮಾಡ್ಕೊಂಡಿದ್ರು, ತೋರಿಸಿದ್ರು. ಅದಕ್ಕೆ ನಾನು ನಿನಗೆ ಹೇಳ್ದೆ, ಹಂಗೂ ಇವಾಗ ನಿಮ್ಮ ಮನೆ ಹತ್ರನೇ ಬರೋಣ ಅಂತ ಅನ್ಕೊಂಡೆ. ಅಷ್ಟರೊಳಗೆ ನೀನೇ ಬಂದೆ ನೋಡು. ಹೋಗು ಬೇಗ ಊರಿಗೆ ಹೋಗು. ಸರಿ ಆಯ್ತು, ಬರೀ ಸುಂದರತೆ ಹೋಗೋಣ. ಬರ್ತೀರಾ? ನಡಿ ಬರ್ತೀನಿ. ನಿಮ್ಮ ಅತ್ತೆ ಇದ್ದಾಳ ಮಂತಗೆ? ನಮ್ಮ ಅತ್ತೆ ಈಗಿನ ತಿಂಡಿ ತಿಂತಿ ಅಂತ ಮಂತಕ್ಕೆ ಬಂತು. ನಾನು ಇಲ್ಲೇ ಹೋಗಿ ಬರ್ತೀನತ್ತೆ ಅಂತ ನಾ ಹೇಳಿ ಬಂದೆ. ಈ ತುಂಗನ್ ಮಾತಾಡ್ಸೋಣ ಅಂತಾನ. ನಾನೇನೋ ಬೇರೆ ವಿಷಯ ಕೇಳೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಇವಳು ಈ ವಿಷಯ ಹೇಳಿ ಶಾಕ್ ಕೊಟ್ಬಿಟ್ಲು. ಅಯ್ಯೋ, ನನಗಂತೂ ಕೈ ಕಾಲೇ ಆಡ್ತಾ ಇಲ್ಲ. ಅಳ್ಬೇಡ ಬಿಡೆ ರಮ್ಯಾ, ಏನೂ ಆಗಲ್ಲ. ನಡಿ ಮಂತಕ್ಕೆ ಹೋಗೋಣ. ನಾನು ಬರ್ತೀನಿ ಹಂಗೆ ಅಲ್ಲ. ಈ ರಮ್ಯಾ ನೋಡು, ತನ್ನ ಆದ್ನಿ ಮದ್ವೆ ಹಾಳು ಮಾಡಕ್ಕೆ ಇವಳೊಂದು ಸುಳ್ಳು ಹೇಳಿದ್ಲು. ಅವರಮ್ಮಯ್ಯ ಸೊಸೆನೆ ಜೈಲಿಗೆ ಹಾಕ್ಸಕ್ಕೆ ಕಿತಾಪತಿ ಮಾಡಿ ಆ ಅಮ್ಮನೆ ತಗಲಾಕೊಂಡು ಜೈಲಿಗೆ ಹೋಗಂಗಾಯ್ತು. ತಾಯಿ ಮಗಳು ಸರಿಯಾಗಿದ್ದಾರೆ. ಏನಂತೆ, ಅವ್ರು ಮಾಡಿದ ಕರ್ಮನ ಅವರೇ ಅನುಭವಿಸ್ತಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.